ಗೀತಾ ಕಿಚನ್ಗೆ ಸುಸ್ವಾಗತ. ಈ ದಿನ ನಾವು ಸಾಂಪ್ರದಾಯಿಕ ರೀತಿಯಲ್ಲಿ ಬಿಸಿಬೇಳೆಭಾತ್ ಮಾಡೋ ವಿಧಾನವನ್ನು ತಿಳ್ಕೊಳ್ಳೋಣ. ನಾನು ಮೊದಲಿಗೆ 50 ಗ್ರಾಮ್ ಕೊತ್ತಂಬರಿ ಬೀಜನ ತೊಗೊಂಡಿದ್ದೀನಿ. 3 ರೀತಿಯ ಮೆಣಸಿನ್ಕಾಯನ್ನು ಬಳಸ್ಕೊಂಡಿದ್ದೀನಿ. ಒಂದು ಒಣಗಿರೋ ಮೆಣಸಿನ್ಕಾಯಿ, ಎರಡನೇದು ಖಾರದ ಮೆಣಸಿನ್ಕಾಯಿ, ಮೂರನೇದು ಬ್ಯಾಡಗಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿಗಳನ್ನು ಮಾತ್ರ ನಾವು ಕತ್ತರಿಸಿ ತೊಗೋಬೇಕು, ಯಾಕೆಂದರೆ ಫ್ರೈ ಮಾಡಬೇಕಾದ್ರೆ ಪೂರ್ತಿಯಾಗಿ ಅದು ಫ್ರೈ ಆಗಿರಲ್ಲ. ಅದಕ್ಕೋಸ್ಕರ ನಾನು ಒಣಗಿದ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಮೂರನ್ನು ಕೂಡ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನಿತರ ಸಾಮಾನುಗಳು ಯಾವುದು ಅಂತಂದರೆ 25 ಗ್ರಾಮು ಉದ್ದಿನಬೇಳೆ, 25 ಗ್ರಾಮು ಕಡಲೆಬೇಳೆ ತೊಗೊಂಡಿದ್ದೀನಿ. ಅರಿಶಿನ ಸ್ವಲ್ಪ ಬಣ್ಣಕ್ಕೋಸ್ಕರ, ಮೆಂತ್ಯ ಸ್ವಲ್ಪ ತೊಗೊಂಡಿದ್ದೀನಿ, ಒಂದು 5 ಗ್ರಾಮ್ನಷ್ಟು. ಜೀರಿಗೆ 25 ಗ್ರಾಮ್ ತೊಗೊಂಡಿದ್ದೀನಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಮತ್ತು ಚಕ್ಕೆನೂ ಕೂಡ ನಾನು ತೊಗೊಂಡಿದ್ದೀನಿ. ಚಕ್ಕೆ ಒಳ್ಳೆ ಸುವಾಸನೆಯನ್ನು ಕೊಡುತ್ತೆ. ಮತ್ತು ಒಣಗಿಸಿ ಇಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪನ್ನು ಕೂಡ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ಇದಿಷ್ಟು ಪದಾರ್ಥಗಳು ನಮಗೆ ಬೇಕಾಗುತ್ತೆ. ಉದ್ದಿನಬೇಳೆ 25 ಗ್ರಾಮ್, ಅರಿಶಿನ ಕಲರ್ಗೆ, ಮತ್ತು ಮೆಂತ್ಯ, ಕಡಲೆಬೇಳೆ 25 ಗ್ರಾಮು, ಜೀರಿಗೆ 25 ಗ್ರಾಮು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಚಕ್ಕೆ ಕೂಡ ಸ್ವಲ್ಪ ಜಾಸ್ತಿ ಇದ್ದರೆ ಸುವಾಸನೆ ಚೆನ್ನಾಗಿ ಬರುತ್ತೆ. ಮತ್ತು ಒಣಗಿದಂತಹ ಕರಿಬೇವಿನ ಸೊಪ್ಪು, ಇದಿಷ್ಟು ಕೂಡ ನಮಗೆ ಬಿಸಿಬೇಳೆಭಾತ್ ಪುಡಿಗೆ ಬೇಕಾಗುತ್ತೆ. ಒಂದೊಂದಾಗಿ ನಾವು ಎಲ್ಲ ಕಾಳುಗಳನ್ನು ಕೂಡ ನಿಧಾನವಾಗಿ ಕಡಿಮೆ ಉರಿಯಲ್ಲಿ ಕೈಯಾಡಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಅದರಲ್ಲಿರುವಂಥ ಒಂದು ಹಸಿತನ ಹೋಗಬೇಕು, ಗಮ್ಮಂತ ಸುವಾಸನೆನ ಬರಬೇಕು. ಆ ರೀತಿ ನಾವು ಇದನ್ನು ಹುರ್ಕೊಳ್ತಾ ಹೋಗಬೇಕು. ಉದ್ದಿನಬೇಳೆ ನಾನೀಗ ಹುರ್ಕೋತಾ ಇದ್ದೀನಿ. ಕಡಿಮೆ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು ಹುರ್ಕೊಳ್ತಾ ಹೋಗಬೇಕು ಮತ್ತು ಕೈಯಾಡಿಸ್ತಾ ಇರಬೇಕು. ಜೀರಿಗೆನೂ ಅಷ್ಟೇ ಬಹಳ ಬೇಗ ಸೀದೋಗುತ್ತೆ. ಹಾಗಾಗಿ ನಿಧಾನವಾಗಿ ಕೈಯಾಡಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಒಳ್ಳೆ ಗಮ್ಮಂತ ಸುವಾಸನೆ ಬರೋ ತನಕ ನಾವು ಸ್ವಲ್ಪ ಅದನ್ನು ಹುರ್ಕೋಬೇಕು, ಆದರೆ ಸೀದೋಗಬಾರ್ದು. ಮತ್ತು ಕೊತ್ತಂಬರಿ ಬೀಜವನ್ನು ಕೂಡ ನಾನು ಹುರ್ಕೋತಾ ಇದ್ದೀನಿ. ಇದು ಕೂಡ ಕಡಿಮೆ ಉರಿಯಲ್ಲಿ ನಾವು ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಅದು ಸ್ವಲ್ಪ ಸುವಾಸನೆ ಬರೋಕ್ಕೆ ಶುರು ಆದಮೇಲೆ ನಾವು ಅದನ್ನು ಇಳಿಸ್ಕೋಬೇಕು. ಮೆಂತ್ಯನೂ ಅಷ್ಟೇ ಹುರ್ಕೊಳ್ತಾ ಹೋದಾಗ ಒಳ್ಳೆ ಸುವಾಸನೆ ಕೂಡ ನಮಗೆ ಬರುತ್ತೆ. ಆ ಸುವಾಸನೆ ಬರುತ್ತೆ ಮತ್ತು ಕಲರು ಕೂಡ ಚೇಂಜ್ ಆಗುತ್ತೆ. ಆಗ ನಾವು ಅದನ್ನು ರೆಡಿಯಾಗಿದೆ ಅಂತ ತಿಳ್ಕೊಬೇಕಾಗತ್ತೆ. ನಂತರ ಮೆಣಸಿನ್ಕಾಯಿ ಮಾತ್ರ ಬಹಳ ಕಡಿಮೆ ಉರಿಯಲ್ಲಿ ನಿಧಾನವಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಘಾಟ್ ವಾಸನೆ ಬರುತ್ತೆ, ಜೊತೆಗೆ ಬೇಗ ಅದು ಸೀದು ಹೋಗುವಂಥ ಒಂದು ಭಯ ಇರುತ್ತೆ. ಹಾಗಾಗಿ ನಿಧಾನವಾಗಿ ಅದನ್ನು ಹುರ್ಕೋಬೇಕು. ಘಾಟು ಕೂಡ ಹೆಚ್ಚಾಗಿ ಅದು ಬರುತ್ತೆ. ಇಷ್ಟೆಲ್ಲ ಪದಾರ್ಥಗಳನ್ನು ನಾವು ಹುರಿದು ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ನಲ್ಲೇ ನಾವು ಪೌಡ್ರ್ ಮಾಡ್ಕೋಬೇಕು. ಈಗ ಪೌಡ್ರ್ ಮಾಡ್ಕೊಂಡಿದ್ದೀನಿ, ರೆಡಿಯಾಗಿದೆ. ಒಳ್ಳೆ ಸುವಾಸನೆ ಕೂಡ ಬರ್ತಾಯಿದೆ. ಇದನ್ನು ನಾವು ಡಬ್ಬಕ್ಕೆ ಹಾಕಬೇಕಾದ್ರೆ ಇಂಗುವನ್ನು ಸ್ವಲ್ಪ ಕೆಳಭಾಗದಲ್ಲಿ ಹಾಕಬೇಕು. ಆವಾಗ ನಮಗೆ ಪುಡಿ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಈ ಪುಡಿಯನ್ನು ಬಳಸಿ ನಾವು ಬಿಸಿಬೇಳೆಭಾತ್ ಮಾಡಿ ನೋಡಿ, ಹೇಗಿದೆ ಅಂತ ತಿಳ್ಕೊಂಡು ನಂತರ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಂದನೆಗಳು ಫ್ರೆಂಡ್ಸ್.